ಅಂದಾಜು 5 kg. 5 kg. ತನ್ನ ಶ್ರೀನಿವಾಸ ಪ್ರಚೋದಯ. Thank you, my dear. Double celebration. Hello guys, welcome back to my channel Varsha Vlogs. Welcome back to another video. ಇವತ್ತಿನ ವಿಡಿಯೋ ಸ್ಪೆಷಲ್ ಬಂದು ನಾನೇ. ಎಸ್ ಗೈಸ್, ನೀವು thumbnail ಅಲ್ಲಿ ನೋಡಿದಂಗೆ ಇಟ್ಸ್ ಮೈ ಬರ್ತ್ಡೇ ಟುಡೇ. ಸೊ ಯಾ, ಹ್ಯಾಪಿ ಬರ್ತ್ಡೇ ಟು ಮೀ. ಜಸ್ಟ್ ನನ್ನ ಬರ್ತ್ಡೇ ಅಷ್ಟೇ ಅಲ್ಲ, ಅಪ್ಪ ಅಮ್ಮನ ವೆಡ್ಡಿಂಗ್ ಆನಿವರ್ಸರಿ ಕೂಡ ಇವತ್ತೇ. ಸೊ ಇಟ್ಸ್ ಡಬಲ್ ಸೆಲೆಬ್ರೇಷನ್. ಅಪ್ಪ ಅಮ್ಮನ ವೆಡ್ಡಿಂಗ್ ಆನಿವರ್ಸರಿ ದಿನನೇ ನಾನು ಹುಟ್ಟಿರೋದು. ಸಚ್ ಅ ಕೋಇನ್ಸಿಡೆನ್ಸ್ ಅಲ್ವಾ? ಸೊ ಹಾಗಾಗಿ ಇಟ್ಸ್ ದೇರ್ ವೆಡ್ಡಿಂಗ್ ಆನಿವರ್ಸರಿ, ಹಾಗೆ ನನ್ನ ಬರ್ತ್ಡೇ. ಅಂಡ್ ಇವತ್ತಿನ ವ್ಲಾಗ್ ನ ಬೆಳಿಗ್ಗೆನೆ ಸ್ಟಾರ್ಟ್ ಮಾಡಿದೆ. ಐ ಥಾಟ್ ಲೈಕ್ ನನ್ನ ಎಂಟೈರ್ ಡೇ ಇವತ್ತಿನ ಕಂಪ್ಲೀಟ್ ಆಗಿದ್ದೀನ ನಿಮ್ ಜೊತೆಗೆ ಶೇರ್ ಮಾಡೋಣ ಅಂತ ಅನ್ಕೊಂಡೆ. ಸೊ ಹಾಗಾಗಿ ನಾ ಬೆಳಿಗ್ಗೆನೆ ವ್ಲಾಗ್ ನ ಸ್ಟಾರ್ಟ್ ಮಾಡಿದೆ. ಅಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಗೈಸ್. ನನ್ನ ಪ್ರೀವಿಯಸ್ ಹಾಲ್ ವಿಡಿಯೋ ನೀವು ನೋಡಿದಾದ್ರೆ ನಿಮ್ಗೆ ಗೊತ್ತಿರುತ್ತೆ. ಐ ಆರ್ಡರ್ಡ್ ಈ ಒಂದು ಡ್ರೆಸ್ ಆನ್ಲೈನ್ ಅಲ್ಲಿ ನಾನು ಆರ್ಡರ್ ಮಾಡಿದ್ದು. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಕಂಪ್ಲೀಟ್ ಲುಕ್ ನಾನು ನಿಮಗೆ ತೋರಿಸ್ತೀನಿ. ಸೊ ಜಸ್ಟ್ ರೆಡಿ ಆಗ್ತಿದೆ, ಹಾಗೆ ಇನ್ನು ಬ್ಲಾಗ್ ನ ಸ್ಟಾರ್ಟ್ ಮಾಡ್ಬೇಕಂತ ಜಸ್ಟ್ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ಸದ್ಯಕ್ಕೆ ಪ್ಲಾನ್ಸ್ ಬಂದು ದೇವಸ್ಥಾನಕ್ಕೆ ಹೋಗಿ ಬಂದು ಅದಾದ್ಮೇಲೆ ನೆಕ್ಸ್ಟ್ ಫ್ರೆಂಡ್ಸ್ ನ ಮೀಟ್ ಮಾಡಬೇಕು. ಸೊ ಕೆಫೆಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ದಿಸ್ ಇಸ್ ದ ಕರೆಂಟ್ ಪ್ಲಾನ್. ನೋಡೋಣ ಹೇಗೆ ದಿನ ಹೋಗುತ್ತೆ ಅಂತ. ಸೊ ಬನ್ನಿ ಮತ್ತೆ ಲೆಟ್ಸ್ ಗೆಟ್ ಟುಡೇಸ್ ವಿಡಿಯೋ ಸ್ಟಾರ್ಟೆಡ್. ತನ್ನ ಶ್ರೀನಿವಾಸ ಪ್ರಚೋದಯಾತ್ ಸ್ವಾಹಾ. ಓಂ ವಾಣವೇ ನಮಃ, ಓಂ ಕುಬೇರಾಯ ನಮಃ, ಓಂ ಈಶಾನಾಯ ನಮಃ, ಓಂ ವೈಶ್ವಾನರಾಯ. ದೇವಸ್ಥಾನದಲ್ಲಿ ಅವತ್ತು ಸ್ಪೆಷಲ್ ಆಗಿ ಇನ್ನ ಪೂಜೆಯ ಹೋಮ ಕೂಡ ಏನೋ ನಡೀತಿತ್ತು. ಆ್ಯಂಡ್ ಇನ್ನು ಮನೆಗೆ ಬಂದೆ ನಾನು. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ, ಸಖತ್ ಹಶ್ವಾಗಿತ್ತು. ಸೊ ಇನ್ನು ತಿಂಡಿ ಮಾಡಿ ಸೊ ಇನ್ನು ಹೊರಟೆ ನಾನು ರೆಡಿ ಆಗಿ. ಸೊ ಹೇಳೋದಲ್ಲ ಆಗಲಿ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಬೇಕು ಅಂತ ಹೇಳಿ. ಸೊ ಕ್ವಿಕ್ಕಾಗಿ ರೆಡಿಯಾಗಿ ನಾನಿನ್ನು ಹೊರಟೆ. ಸೊ ಇಲ್ಲಿ ನನಗೆ ಹೋಗಬೇಕಾದ್ರೆ ನೆನಪಾಗಿದೆ ಏನಂತ ಅಂದರೆ, ಐ ಫಾರ್ಗಾಟ್ ಟು ಕ್ಯಾರಿ ಕ್ಯಾಶ್. ಅಂದರೆ ನಾನು ಬ್ಯಾಗ್ ಚೇಂಜ್ ಮಾಡಿದೆ. ಸೊ ಆವಾಗ ಮಿಸ್ ಆಗೋಗಿದೆ. ಹೋಗಬೇಕಾದ್ರೆ ಆವಾಗ ನೆನಪಾಗ್ತಿದೆ. ಅಂದರೆ UPI ಪೇಮೆಂಟ್ ಇದೆ ಅಂದ್ಕೊಳ್ಳಿ, ಬಟ್ ಸ್ಟಿಲ್ ಕ್ಯಾರಿಂಗ್ ಕ್ಯಾಶ್ ಇಸ್ ಆಲ್ವೇಸ್ ಸೇಫ್ ಅಲ್ವಾ? ಸೊ ಏನು ಮಾಡೋಕ್ಕಾಗಲ್ಲ. ವಾಸ್ ಆಲ್ರೆಡಿ ಅರ್ಧ ದಾರಿಲಿದ್ದೆ ನಾನು. ಆ್ಯಕ್ಚುಲಿ ನಾನು ಹೊರಡೋದು ಸ್ವಲ್ಪ ಲೇಟೇ ಆಯಿತು, ಬಿಕಾಸ್ ದೇವಸ್ಥಾನದಿಂದ ಮನೆಗೆ ಬರೋ ಅಷ್ಟರಲ್ಲಿ ಫುಲ್ ಟ್ರಾಫಿಕ್ ಅವತ್ತು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಸಿಗ್ನಲ್ಸ್ ಕೂಡ ರೆಡ್ಡಲ್ಲೇ ಇತ್ತು. ಸೊ ಹಾಗಾಗಿ ಇನ್ನು ಸ್ವಲ್ಪ ಲೇಟೇ ಆಯಿತು. ಸೊ ಗೈಸ್, ಜಸ್ಟ್ ಈಗ ರೀಚ್ ಆದೆ ನಾನು. ಲೆಟ್ಸ್ ಗೋ ಇನ್. ವೆದರ್ ಕ್ಲೌಡಿ ಆಗಿದೆ, ನನಗೆ ನಿದ್ದೆ ಬರ್ತಾ ಇದೆ ಆ್ಯಕ್ಚುಲಿ. ಬನ್ನಿ ಹೋಗೋಣ. ಇವಾಗ ಸಿಗ್ತೀನಿ. ಇಲ್ಲಿ ನೋಡಿ, ನಾನು ಆಲ್ರೆಡಿ ಬರೋ ಅಷ್ಟರಲ್ಲಿ ಯಾರು ಫೋಟೋಶೂಟ್ ಮಾಡಿಸ್ಕೊತಿದ್ದಾರೆ ಅಂತ. ನಾನು ಜಸ್ಟ್ ರೀಚ್ ಆದೆ, ಮೇಡಮ್ ಆಲ್ರೆಡಿ ಫೋಟೋಶೂಟ್ ಮಾಡಿಸ್ಕೊತಿದ್ದಾರೆ. ಹೆಲೋ ಹೆಲೋ ಹೆಲೋ. ದೀಕ್ಷೆಗೆ ಪರಿಚಯ ಇರ್ತಾರೆ, ಬಿಕಾಸ್ ಶಿ ಇಸ್ ಕಮಿಂಗ್ ಟು ಮೈ ಲೇಟೆಸ್ಟ್ ವಿಡಿಯೋ. ಅದಕ್ಕೆ ಚೆನ್ನಾಗಿದೆ ಕೆಫೆ. ಹೊಸದಾಗಿ ವೆರಿ ರೀಸೆಂಟ್ಲಿ RR ನಗರಲ್ಲಿ ಒಂದು ಕೆಫೆ ಓಪನ್ ಆಯಿತು, 0 ಡಿಗ್ರಿ ಅಂತ. ಅಲ್ಲಿಗೆ ಹೋಗೋಣ ಅಂತ ಫಸ್ಟ್ ಅಂದ್ಕೊಂಡಿದ್ದು, ಬಿಕಾಸ್ ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಹೊಸದಾಗಿ ಬೇರೆ ಓಪನ್ ಆಗಿರೋದಲ್ವ, ಸೊ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಬಟ್ ಲೇಟರ್ ಇನ್ನು ಟ್ರಾವ್ಲಿಂಗ್ಗೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂತ ಸೊ ಸ್ಕಿಪ್ ಮಾಡಿ ಇಲ್ಲಿಗೆ ಬಂದ್ವಿ. Happy birthday to you. Happy birthday, Varsha. Happy birthday to you. What I've been looking for, isn't it beautiful? It's got my ಇಟ್ಸ್ ಅ ವೀಕ್ ಡೇ ಆ್ಯಕ್ಚುಲಿ, ಅದಕ್ಕೆ ಕೆಫೆ ಎಲ್ಲ ಖಾಲಿ ಖಾಲಿ ಇದೆ. ಸೊ ಗರ್ಲ್ಸ್, ಥ್ಯಾಂಕ್ ಯು ಸೋ ಮಚ್. ಕೇಕ್ ತುಂಬಾ ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು. wondering what truly matters to me. I know for
ಆ್ಯಂಡ್ ಇನ್ನು ನಮ್ಮ ಆರ್ಡರ್ಸ್ ಕೂಡ ಬಂತು. ಸೊ ಇಲ್ಲಿ ನಾನು ಕಂಪ್ಲೀಟಾಗಿ ವೆಜ್ ತಿಂದೆ ಬಿಕಾಸ್ ಸಂಜೆ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಜಸ್ಟ್ ಇಲ್ಲಿ ಪನ್ನೀರ್ ಈ ವೆಜ್ ಪಿಜ್ಜಾ ಅಷ್ಟೇ ನಾನು ತಿಂದಿದ್ದು. ಸೊ ಐ ಡಿಡ್ಂಟ್ ಗೋ ಫಾರ್ ನಾನ್ ವೆಜ್. We're gonna keep it low key, keep it softly spoken with no ಪ್ಯೂರ್ ವೆಜಿಟೇರಿಯನ್ she's dieting ಇವತ್ತು. ಬಟ್ ಪ್ಯೂರ್ ವೆಜಿಟೇರಿಯನ್ ಸಸ್ಯಾಹಾರಿ ಇವತ್ತು. ದೀಕ್ಷಾ ಸ್ವಲ್ಪ ಸರ್ಪ್ರೈಸ್ ಆದ್ದು ನಾನು ನಾನ್ ವೆಜ್ ತಿನ್ನಲ್ಲ ಅಂದಿದ್ದಕ್ಕೆ. ಸೊ ಐ ವಾಸ್ ಜಸ್ಟ್ ಟೆಲಿಂಗ್ ಹರ್ ಹೇಳ್ತಿದ್ದೆ. ಆ್ಯಂಡ್ ಯಾ ಗೈಸ್, ಫುಡ್ ಚೆನ್ನಾಗಿತ್ತು. ಕೆಫೆ ಆಂಬಿಯನ್ಸ್ ಆ್ಯಕ್ಚುಲಿ ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಮೇನ್ಲಿ ಬಿಕಾಸ್ ವೀಕ್ ಡೇ ಅಲ್ವಾ. ಸೊ ಹಾಗಾಗಿ ಕ್ರೌಡ್ ಅಂತ ಏನೂ ಇರಲಿಲ್ಲ. ಇಟ್ ವಾಸ್ ಗುಡ್, ಚೆನ್ನಾಗಿತ್ತು. ಸೊ ಗೈಸ್, ನಾನು ಈಗಷ್ಟೇ ಮನೆಗೆ ಬಂದೆ. ಅಗೇನ್ ಐ ಗಾಟ್ ರೆಡಿ. ಸೊ ಇನ್ನು ಇವಾಗಿನ ಪ್ಲಾನ್ಸ್ ಬಂದು ಇಲ್ಲಿ ಮನೆಯಲ್ಲಿ ಕೇಕ್ ಕಟ್ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಇನ್ನು ನೆಕ್ಸ್ಟ್ ನಾವು ಡಿನ್ನರ್ಗೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಯಾ, ಲೆಟ್ಸ್ ಗೋ. ಆ್ಯಕ್ಚುಲಿ ಇಟ್ಸ್ ಅ ರಿಚುವಲ್ ಅಂತಲೇ ಹೇಳ್ಬೋದು. ಎವ್ರಿ ಇಯರ್ ನಾವು ದೊಡ್ಡ ಗಣೇಶ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಇಟ್ಸ್ ಅ ಕಂಪಲ್ಸರಿ ಥಿಂಗ್, ನಾವು ಹೋಗ್ತೀವಿ. ಯಾಕೆ ಅಂತಂದರೆ ಅದು ನಾನು ಚಿಕ್ಕವಳಿದ್ದಾಗ್ಲಿಂದನೂ ಅದೊಂದು ರೂಢಿ ಥರ ಏನೋ ಅಭ್ಯಾಸ ಆಗೋಗಿದೆ. ದೇವಸ್ಥಾನಕ್ಕೆ ಹೋಗ್ತೀವಿ ಕಂಪಲ್ಸರಿ. ಸೊ ಬಸವನಗುಡಿಯಲ್ಲಿ ಮೋಸ್ಟ್ಲಿ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ದೊಡ್ಡ ಗಣಪತಿ ದೇವಸ್ಥಾನ. ಸೊ ಅಲ್ಲಿ ಹೋಗಿ ಇನ್ನು ನೆಕ್ಸ್ಟ್ ಡಿನ್ನರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾಟ್ ಶೋರ್ ಯಾವ ರೆಸ್ಟೋರೆಂಟ್ಗೆ ಇನ್ನೂ ಹೋಗಬೇಕು ಅಂತ. ಸೊ ದಿಸ್ ಇಸ್ ದ ಕರೆಂಟ್ ಪ್ಲ್ಯಾನ್ ಆ್ಯಂಡ್ ಐ ಆಮ್ ಸೋ ಒಬ್ಸೆಸ್ಡ್ ವಿತ್ ಮೈ ಡ್ರೆಸ್. ಚೆನ್ನಾಗಿದೆಯಲ್ಲ. ಆ್ಯಂಡ್ ಲುಕ್ ಅಟ್ ದಿ ಕಲರ್ ಕೂಡ ಅಷ್ಟೇ. ನನಗೆ ನಾನು ಬ್ರೈಟ್ ಕಲರ್ಸೇ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಕಾಣಿಸೋದು. ಸೊ ದ್ಯಾಟ್ಸ್ ವೈ ಐ ಯೂಶ್ವಲಿ ಗೋ ಫಾರ್ ಬ್ರೈಟ್ ಕಲರ್ಸ್. ಸೊ ದಿಸ್ ಇಸ್ ಅ ನೆವಿ ಬ್ಲೂ ಡ್ರೆಸ್. ಇದು ಐ ಜಸ್ಟ್ ಲವ್ಡ್ ಇಟ್. ಇದ್ರ ಮೇಲೆ ವೈಟ್ ಪ್ರಿಂಟ್ಸ್ ಇರೋದ್ರಿಂದ ಇನ್ನು ಎದ್ದು ಕಾಣಿಸುತ್ತೆ, ಚೆನ್ನಾಗಿದೆ. ಸೊ ಯಾ ಗೈಸ್, ಐ ಗಾಟ್ ರೆಡಿ. ಸಿಂಪಲ್ ಆಗಿ ರೆಡಿ ಆದೆ, ಏನು ಜಾಸ್ತಿ ಏನು ರೆಡಿ ಆಗಿಲ್ಲ. ಸೊ ದಿಸ್ ಇಸ್ ಹೌ ಐ ಲುಕ್. ಹೇಗೆ ಕಾಣಿಸ್ತಿದೆ ಕಾಮೆಂಟ್ ಅಲ್ಲಿ ತಿಳಿಸಿ. ಗೈಸ್, ಬರ್ಡೇ ದಿನ ಎಷ್ಟು ಬೇಗ ಹೋಗುತ್ತೆ ಅಂತಂದರೆ ಸೀರಿಯಸ್ಲಿ ಪಟ್ ಅನ್ನೋ ಅಷ್ಟರಲ್ಲಿ ಹೆಂಗೆ ಟೈಮ್ ಇವಾಗ ನೋಡಿ ಆಲ್ರೆಡಿ ಈವ್ನಿಂಗ್ ಆಗೋದಿದೆ. ಇವಾಗ ಸ್ವಲ್ಪ ತಾಯ್ತು ಇದ್ದಂಗೆ ಅನ್ನೋ ಥರ ಫೀಲ್ ಆಗ್ತಿದೆ ನನಗೆ. ಸೊ ಗೈಸ್, ಕೇಕ್ ತಂದರು ಅಪ್ಪ. ಸೊ ಇವಾಗ ಕೇಕ್ ಇದಿದೆ. ಸೊ ಸೆಟ್ ಮಾಡೋಣ ಎಲ್ಲ ನೀಟಾಗಿ. ಆ್ಯಕ್ಚುಲಿ ಮಳೆ ಬರೋ ಥರ ಇದೆ, ಬರಲಿಲ್ಲ ಅಂದರೆ ಸಾಕು. ನಿನ್ನೆ ಮಳೆ ಬಂತು, ನಾನೇ ಫಸ್ಟ್ ರೆಡಿ ಆಗಿರೋದು. ಯು ಆಲ್ ಆರ್ ಲೇಟ್. ನಾನೇ ಫಸ್ಟ್ ರೆಡಿ ಆಗಿರೋದು. ಕ್ವಿಕ್ ಗರ್ಲ್. ಸೊ ಗೈಸ್, ಇನ್ನೊಂದು ಕಾನ್ಸ್ಟೆಂಟ್ ಅಂದರೆ ಅದು ಸ್ವೀಟ್. ಎಸ್ಪೆಷಲಿ ಇದು ಮೈಸೂರು ಪಾಕ್, ವೆಂಕಟೇಶ್ವರ ಮೈಸೂರು ಪಾಕೆ ನನಗೆ ತುಂಬಾ ಇಷ್ಟ. ಸೊ ಹಿಯರ್ ಇಟ್ ಈಸ್. ಸಮ್ ಥಿಂಗ್ಸ್ ಆರ್ ಕಾನ್ಸ್ಟೆಂಟ್, ಅಂದರೆ ಅದಿದ್ರೇ ಚಂದ ಅಲ್ವಾ. ಅದು ದೊಡ್ಡದಾಗಿ ಇರಬೇಕಂತ ಏನಿಲ್ಲ, ನಮ್ಮ ಮನಸ್ಸಿಗೆ ಖುಷಿ ಕೊಟ್ಟರೆ ಸಾಕು ಅಲ್ವಾ. ಇದೇ ಥರ ನಿಮ್ಮ ಬರ್ಡೇಗೆ ಏನು ಕಾನ್ಸ್ಟೆಂಟ್ ಅಂತ ಹೇಳೋದನ್ನ ಮರಿಬೇಡಿ, ಓಕೆನಾ. ಸೊ ಗೈಸ್, ನಮ್ಮಮ್ಮನ ಕೇಳೋಣ ಬನ್ನಿ. ಸ್ಪೆಷಲ್ ಡೇ ಹೇಗೆ ಅನಿಸುತ್ತೆ? ಡಬಲ್ ಸೆಲೆಬ್ರೇಷನ್ ಇವತ್ತು. ಡೇ ದಿನಾನೇ ನನ್ನ ಬರ್ಡೇ ಹುಟ್ಟಿದ್ದು. ಸೊ ಹೌ ಡು ಯು ಫೀಲ್? Yeah, I feel very happy. Happy for that, yes. ಅಷ್ಟೇನಾ? ಒನ್ ವರ್ಡ್ ಅಲ್ಲಿ ಮುಗಿಸ್ಬಿಟ್ರೆ ನಾವು ಅಪ್ಪನ ಕೇಳೋಣ ಇರಿ. ಸ್ವಲ್ಪ ನಮ್ಮ ಅಪ್ಪ 5 ಮಾರ್ಕ್ಸ್ಗೆ ಆನ್ಸರ್ ಮಾಡ್ತಾರೆ. ಏನು ಅನ್ಸುತ್ತೆ ಈ ದಿನ? ಇಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ ಡೇ ಟುಡೇ. ಯಾರಿಗಾನು ಹೋದ್ರೆ ಬೇಕ್ರಿಯಲ್ಲಿ ಹೋದ್ರೂ ಹೆಸರು ಬರೀ ಅವನಿಗೆ ಹ್ಯಾಪಿ ಬರ್ತ್ಡೇ ಕಮ್ ವೆಡ್ಡಿಂಗ್ ಡೇ ಬರೀ ಅಂದ್ರೆ ಸರ್ಪ್ರೈಸ್ಡ್. ದಿನ ಫಸ್ಟ್ ಮಗು ತಂದು ಕೈ ಕೊಟ್ಟಾಗ ಹಿಂಗೆ ಗುಂಡ್ಗುಂಡಾಗಿ 5 kg 5 kg 3 kg 3.5 kg ಇಲ್ಲ 3 kg 300 ಗುಂಡ್ಗುಂಡಾಗಿದ್ಲು ಫಸ್ಟ್ ಕ್ಲಾಸ್ ಅಲ್ಲಿ. 300 ನೆನ್ಪಿದ್ಯಾ ಮೂಮೆಂಟ್? ಕಾಲ್ ದಟ್ ಮೂಮೆಂಟ್ ಅಂತ ಅಂದ್ರೆ ಡೆಲಿವರಿ ಆದ್ಮೇಲೆ ನಾನು ಸ್ವಲ್ಪ ಅನ್ಕಾನ್ಶಿಯಸ್ ಆಗಿದ್ದೆ. ಅವಾಗ ನರ್ಸ್ ಬಂದು ಕೆನೆ ಹಿಂಗೆ ಇದ್ ಮಾಡಿದ್ರು, ಎದೋಳು ಇಟ್ಸ್ ಯುವರ್ ಮ್ಯಾರೇಜ್ ಆನಿವರ್ಸರಿ, ಬೇಬಿ ಗರ್ಲ್. ಇವರೆಲ್ಲ ಹೇಳಿದ್ದಾರೆ ಹೊರಗಡೆ, ಇಟ್ಸ್ ಬೇಬಿ ಗರ್ಲ್ ಫಾರ್ ಯು ಟುಡೇ, ಇಟ್ಸ್ ವೆರಿ ಹ್ಯಾಪಿ ಮೂಮೆಂಟ್ ಟು ಯು ಅಂತ. ಅದು ನನ್ಗೆ ಯಾವಾಗ್ಲೂ ಮೆಮೊರಬಲ್. ಅದು ಆತರ ಹೇಳಿದ್ರು. ನನ್ನ ಫಸ್ಟ್ ನನ್ನ ಮುಖ ಫಸ್ಟ್ ನೋಡಿದಾಗ ಹೇಗಿದೆ? ವೈಟಾಗಿ ಕೆನ್ನೆ ಎಲ್ಲ ಫುಲ್ ತುಂಬಿಕೊಂಡು ಇದೇ ತರ ವೈಟ್ ಆಗಿ ಕೆನ್ನೆ ಎಲ್ಲ ತುಂಬಿಕೊಂಡು ನೋಡ್ದವ್ರೆಲ್ಲ ಅಪ್ಪ ಎಷ್ಟು ಚೆನ್ನಾಗಿದ್ದಾಳೆ ಅಂತ. ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಇವಾಗ ವಿಶ್ ಮಾಡ್ತಾ ಇದೀನಿ ಅಂತ ಅನ್ಕೊಳ್ಬೇಡಿ, ಬೆಳಿಗ್ಗೆನೆ ಮಾಡಿದೀನಿ, ಆದ್ರೂ ವಿಡಿಯೋಗೆ ಇನ್ನೊಂದ್ಸರಿ ಮಾಡ್ತಾ ಇದೀನಿ. ದುಡ್ಡು ಕೂಡ ವಿಶ್ ಮಾಡ್ತಾಳೆ. ಕಮ್ ಬೇಬಿ. ದುಡ್ಡು Happy wedding anniversary. Both of you. Thank you my dear sweet little baby. Happy birthday. ಥ್ಯಾಂಕ್ ಯು. ಇವಾಗ ಲೆಟ್ಸ್ ಕಟ್ ದಿ ಕೇಕ್. ಬೇಗ ಕೇಕ್ ಕಟ್ ಮಾಡಿ ಇವಾಗ ಹೋಗೋಣ ಗೈಸ್.
ಆಲ್ರೆಡಿ 7:45 ಆಗೋಗಿದೆ. ಟೈಮ್ ಆಯಾ Sorry guys, happy birthday, happy anniversary. Happy birthday and happy wedding anniversary. ಸೊ ಗೈಸ್, ಇನ್ನು ಮನೇಲಿ ಸ್ಮಾಲ್ ಸೆಲೆಬ್ರೇಷನ್ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಬಂದ್ವಿ. ಥ್ಯಾಂಕ್ಫುಲಿ ಇನ್ನು ದೇವಸ್ಥಾನ ಓಪನ್ ಇತ್ತು. ಗಣೇಶನ್ಗೆ ಇವತ್ತು ಬೆಣ್ಣೆ ಅಲಂಕಾರ. ಸೊ ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ಅಲ್ಲಿ ನೋಡ್ಬೋದು. ಸೊ ಗೈಸ್, ಟೆಲ್ ಮಿ ಹಾನೆಸ್ಟ್ಲಿ ಇನ್ ದ ಕಾಮೆಂಟ್ ಸೆಕ್ಷನ್. ಸೊ ಇಲ್ಲಿ ಸಿಗುವಂಥ ಪ್ರಸಾದ ನಿಮಗೆ ಯಾರಿಗೆಲ್ಲ ಇಷ್ಟ ಅಂತ. ನನಗಂತೂ ಇಟ್ಸ್ ಮೈ ಫೇವ್ರೆಟ್ ಪುಳಿಯೋಗರೆ. ಎಷ್ಟು ಇಷ್ಟ ಅಂತ ಅಂದರೆ ಲೈಕ್ ಇಲ್ಲಿ ಸಿಗೋವಂಥ ಟೇಸ್ಟ್ ಬೇರೆ ಕಡೆ ಸಿಗಲ್ಲ. ನಂಗೆ ಆ ಪ್ರಸಾದ ಇಲ್ಲಿ ಕೊಡುವಂಥ ಪುಳಿಯೋಗರೆ ಐ ಜಸ್ಟ್ ಲವ್ ಇಟ್. ನನಗೆ ಇಷ್ಟಪಟ್ಟು ತಿಂತೀನಿ. ಬಟ್ ಅನ್ಫಾರ್ಚುನೇಟ್ಲಿ ಇನ್ನೇನು ಕ್ಲೋಸಿಂಗ್ ಟೈಮ್ ಆಗಿದ್ರಿಂದ ಪ್ರಸಾದಕ್ಕೆ ಪುಳಿಯೋಗರೆ ಕೊಡಲಿಲ್ಲ, ಸ್ವೀಟ್ ಪೊಂಗಲ್ ಕೊಟ್ಟರು. ಬಟ್ ಪುಳಿಯೋಗರೆ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತಲ್ವಾ ಟೇಸ್ಟ್. ಸೊ ಕಾಮೆಂಟಲ್ಲಿ ತಿಳಿಸಿ ಗೈಸ್, ನಿಮಗೂ ಇಲ್ಲಿ ಕೊಡೋ ಪುಳಿಯೋಗರೆ ಪ್ರಸಾದ ಇಷ್ಟನಾ ಅಂತ. ಲಾಸ್ಟ್ ನೋಡಿ, ಇವಾಗ ದೇವಸ್ಥಾನ ಆ್ಯಕ್ಚುಲಿ ಕ್ಲೋಸ್ ಆಗೋದಿರುತ್ತೆ ಅಂತಲೇ ಎಕ್ಸ್ಪೆಕ್ಟ್ ಮಾಡಿದ್ವಲ್ಲ. ಬಟ್ ಥ್ಯಾಂಕ್ಫುಲಿ ಓಪನ್ ಆಗಿತ್ತಾ? ಥ್ಯಾಂಕ್ಫುಲಿ ಓಪನ್ ಆಗಿತ್ತು. ಸೊ ದರ್ಶನ ಮಾಡಿಕೊಂಡು, ಗಣೇಶನ ದರ್ಶನ ಮಾಡಿಕೊಂಡು ಇವಾಗ ಹೊರಡೋಣ. ಗೈಸ್, ನಿಮ್ಮ ಜೊತೆ ನಾನೊಂದು ಹ್ಯಾಪಿ ನ್ಯೂಸ್ ಶೇರ್ ಮಾಡ್ಕೊಳ್ಬೇಕು. ಸೊ ನನಗೆ ಯೂಟ್ಯೂಬಿಂದ ಒಂದು ಮೇಲ್ ಬಂತು. ಆ್ಯಕ್ಚುಲಿ ಯೂಟ್ಯೂಬ್ ಅವರು ನನ್ನ ಸೆಲೆಕ್ಟ್ ಮಾಡಿ ಈ ಥರ ಒಂದು ಮೇಲ್ ಕಳಿಸ್ತಾರೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ. ನನಗೆ ಈ ಎಕ್ಸ್ಪೆಕ್ಟೇಷನ್ ಅನ್ನೋದಕ್ಕಿಂತ ಫಸ್ಟ್ ಒಂದು ಇಮ್ಯಾಜಿನೇಷನ್ ಕೂಡ ಇರಲಿಲ್ಲ ನನಗೆ ಬರುತ್ತೆ ಅಂತ. ಸೊ ಈ ಮೇಲ್ ಬಂದಿದ್ದು ನನಗೆ ನನ್ನ ಬರ್ಡೇ ಇದ್ದಿದ್ದ ಜಸ್ಟ್ ಒಂದು 4 days ಬಿಫೋರ್. ಸೊ ಐ ಡೆಫಿನೆಟ್ಲಿ ಕನ್ಸಿಡರ್, ನನಗೆ ಏನು ಅನ್ಸುತ್ತೆ ಪರ್ಸ್ನಲಿ ಅಂತ ಅಂದರೆ, ನಿಮ್ಮಪ್ಪನೇ ನನಗೆ ಒಂದು ಗಿಫ್ಟ್ ಕೊಟ್ಟಿರೋದು ಅನ್ನೋಷ್ಟು ನನಗೆ ಹ್ಯಾಪಿ ಫೀಲ್. ಬರ್ಡೇ ಹತ್ರ ಇರಬೇಕಾದ್ರೆ ಈ ಮೇಲ್ ನನಗೆ ರಿಸೀವ್ ಆಗಿರೋದ್ರಿಂದ ಸೊ ನನಗೆ ತಿಮ್ಮಪ್ಪ ಬರ್ಡೇ ಗಿಫ್ಟ್ ಕಳಿಸಿದ್ದಾರೆ ಅನ್ನೋ ಅಷ್ಟೇ ನನಗೆ ಖುಷಿ ಆಗ್ತಿದೆ. ಸೊ ಗೈಸ್, ಎನಿ ಗೆಸಸ್ ಕಾಮೆಂಟ್ ಅಲ್ಲಿ ತಿಳಿಸಿ, ನೋಡೋಣ ಯಾರಾದರೂ ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ. ದ ಕಾಮೆಂಟ್ ಸೆಕ್ಷನ್ ಇಸ್ ಆಲ್ ಯೋರ್ಸ್. ಏನಿರ್ಬೋದು ಅಂತ ಅನ್ಕೊಳ್ತಿದ್ರೆ ಡೆಫಿನೆಟ್ಲಿ ನೆಕ್ಸ್ಟ್ ವಿಡಿಯೋ ನೋಡೋದನ್ನ ಮಿಸ್ ಮಾಡಬೇಡಿ. ನಿದ್ದೆ ಬರ್ತಿದೆಯಲ್ಲ, ಆಲ್ರೆಡಿ ಸಖತ್ ನಿದ್ದೆ ಬರ್ತಿದೆ. ನನ್ನ ಕಣ್ಣು ನೋಡ್ಬೋದು, ಸಖತ್ ಅಂದರೆ ಸಖತ್ ನಿದ್ದೆ ಬರ್ತಿದೆ. ದೀಕ್ಷಾ ಅವಳಿಗೂ ನಿದ್ದೆ ಬರ್ತಿದೆ ಅಂತೆ. ಇವಾಗ ಊಟ ಮಾಡಿ ಮನೆಗೆ ಹೋಗಿ ಹಚ್ಕೊಳ್ಳೋದು ಅಷ್ಟೇ, ಐ ಮೀನ್ ಮಲ್ಕೊಳ್ಳೋದು ಅಷ್ಟೇ. ಐ ಆಮ್ ಸೋ ಟಯರ್ಡ್ ಫಾರ್ ದ ಡೇ. ಬಟ್ ಯಾ, ಡೇ ವೆಂಟ್ ಸೋ ಗುಡ್, ಸೋ ಕ್ವಿಕ್ ಆಲ್ಸೋ. ಆ್ಯಕ್ಚುಲಿ ಎಷ್ಟು ಬೇಗ ಹೋಯಿತು, ಸಕ್ಕ ಬೇಗ ಹೋಯಿತು ಅನಿಸುತ್ತೆ ಇವತ್ತು ದಿನ ಮಾತ್ರ, ಸೀರಿಯಸ್ಲಿ. ಬಟ್ ಐ ಎಂಜಾಯ್ ದ ಡೇ. ತುಂಬಾ ಚೆನ್ನಾಗಾಯಿತು, ತುಂಬಾ ಇಟ್ ವಾಸ್ ಗುಡ್. ಆಲ್ ಚೆನ್ನಾಗಾಯಿತು ಎಲ್ಲ. ನಾನು ಇಷ್ಟು ನಿಧಾನಕ್ಕೆ ಮಾತಾಡ್ತಿದ್ದೀನಿ ಅಂತ ಅಂದರೆ ಇಲ್ಲಿ ಹೋಟೆಲಲ್ಲಿದ್ದೀನಿ. ಸೊ ಸ್ವಲ್ಪ ಜೋರಾಗಿ ಮಾತಾಡೋಕ್ಕಾಗಲ್ಲ. ಅದಕ್ಕೆ ಇನ್ ಕೇಸ್ ಕೇಳಿಸಿಲ್ಲ ಅಂದರೆ ಪ್ರಾಬಬ್ಲಿ ಐ ಶುಡ್ ಗಿವ್ ವಾಯ್ಸ್ ಓವರ್ ಕೊಡಬೇಕಾಗುತ್ತೆ. ಸೊ ಯಾ ಗೈಸ್, ದಿಸ್ ಇಸ್ ಆಫ್ ಟುಡೇಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಬಾಯ್. ವಿಡಿಯೋನ ಎಂಡ್ ಮಾಡಿದ್ಮೇಲೆ ದೀಕ್ಷಾ ನೆನಪಿಸ್ತಿದ್ದಾಳೆ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಏನು ಹೇಳಿಲ್ಲ ನೀನು ಅಂತ. ಏನು ಹೇಳೇ ಇಲ್ಲ. ಸೊ ವೈ ಡೋಂಟ್ ಯು ಟೆಲ್? ಸಬ್ಸ್ಕ್ರೈಬ್, ಕಮೆಂಟ್, ಶೇರ್. ಅಷ್ಟೊಂದು ಮಾತಾಡ್ತೀಯ, ಮಾತಾಡು. ಆಫ್ ಕ್ಯಾಮ್ರಾ ಎಷ್ಟು ಮಾತಾಡ್ತಾಳೆ ಗೊತ್ತಾ? ಸೊ ಯಾ ಗೈಸ್, ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಹೇಳ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ ಗೈಸ್, ಬೈ ಬಾಯ್. ಬಾಯ್.